ಪ್ರೈಸ್ ದ ಲಾರ್ಡ್. ದೇವರ ಮಕ್ಕಳೇ, ಈ ಮೇ ತಿಂಗಳಿನ 26ನೇ ತಾರೀಕಿನಂದು ಕೊನೆಯದಾಗಿನ ವಾಕ್ಯ ಕೇಳಲು ನಾವೆಲ್ಲರೂ ಮುಂದೆ ಬಂದಿದ್ದೇವೆ. ದೇವರು ಈ ದಿನ ಯಾವ ರೀತಿ ಮಾತನಾಡ್ತಾ ಇದ್ದಾರೆ ನಮ್ಮೆಲ್ಲರ ಜೊತೆಯಲ್ಲಿ ಅಂತ ಪೌಲನು ಹೇಳಿರುವ ಪ್ರಕಾರವಾಗಿ ರೋಮಾಪುರದಲ್ಲಿ ತೆಗೆದುಕೊಂಡಿರುವ ವಾಕ್ಯಕ್ಕೋಸ್ಕರ ದೇವರ ನಾಮ ಮಹಿಮೆ ಪಡಲಿ ಅಂತ ನಿಮ್ಮ ಮುಂದೆ ನಾನು ಸಾರುತ್ತಿದ್ದೇನೆ. ದೇವರ ಮಕ್ಕಳೇ, ನನ್ನದೇನೂ ಇಲ್ಲ, ದೇವರ ವಾಕ್ಯ ಇದು. ದೇವರ ನಾಮ ಮಹಿಮೆ ಹೊಂದಬೇಕು. ಶ್ರದ್ಧೆಯಿಂದ ಈ ವಾಕ್ಯವನ್ನು ನೀವು ಕೇಳಿ ನಂಬಿ ಅದರಂತೆ ನಡೆದುಕೊಳ್ಳುವಂತೆ ದೇವರ ಮುಂದೆ ನಿಮ್ಮನ್ನು ಸಮರ್ಪಿಸಿ ಈ ವಾಕ್ಯಗಳನ್ನು ನಿನ್ನ ಮುಂದೆ ಇಡಲು ನಾನು ಪರಿಶುದ್ಧಾತ್ಮನ ಮೂಲಕವಾಗಿ ಹೇಳುವುದಕ್ಕೆ ನನ್ನನ್ನು ದೇವರು ಆಯ್ತಪಡಿಸಿ ನಿಲ್ಲಿಸಿದ್ದಾರೆ. ಬನ್ನಿರಿ, ಈ ದಿನ ವಾಕ್ಯ ದೇವರು ಏನು ಪರಿಶುದ್ಧಾತ್ಮನ ಏನು ಕೊಟ್ಟಿದ್ದಾರೆ, ಯಾವ ರೀತಿ ನಮ್ಮನ್ನು ನಡೆಸ್ತಾರೆ ಅಂತ ನಾವು ಮುಂದೆ ಹೋಗೋಣ. ಬನ್ನಿ ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸಲಿ. ಬನ್ನಿ, ರೋಮಾಪುರ 12:1 ಎಲ್ಲರೂ ಓದಿಕೊಳ್ಳೋಣ. ಅದೇ ಅಧ್ಯಾಯದಲ್ಲಿ ನಾನು ಹೇಳುವ ವರ್ಡ್ಸ್ಗಳನ್ನು ನೀವು ಅದರ ಅಧ್ಯಾಯವನ್ನು ಬರೆದಿಟ್ಕೊಂಡು ಮನೆಯಲ್ಲಿ ಧ್ಯಾನ ಮಾಡಬೇಕು. ರೋಮಾಪುರ 12:1 ಪೌಲನು ಹೇಳ್ತಾ ಇರುವುದು, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ಣವಾದ ಆರಾಧನೆ. ನಾವು ಯಾವ ರೀತಿಯಲ್ಲಿ ಆತ್ಮದಲ್ಲಿ ದೇವರನ್ನು ಆರಾಧಿಸಬೇಕು, ನಾವು ಯಾವ ರೀತಿಯಲ್ಲಿ ನಂಬಿಕೆಯಿಂದ ದೇವರನ್ನು ಆರಾಧಿಸ್ತಾ ಇದ್ದೀವಿ, ದೇವರು ಮಾಡಿರೋ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಯಾವ ರೀತಿಯಲ್ಲಿ ದೇವರನ್ನು ಸ್ತುತಿಸ್ತಾ ಇದ್ದೀವಿ, ಅದನ್ನು ಸಜೀವ ಯಜ್ಞವಾಗಿ ನೀವು ಅರ್ಪಿಸಿರಿ ಅಂತ ಎಲ್ಲಿ ಪೌಲನು ಹೇಳ್ತಾ ಇರೋದು. ನಾವೆಲ್ಲರೂ ಇದೇ ರೀತಿಯಲ್ಲಿ ನಡ್ಕೊಳ್ಬೇಕನ್ನುವುದೇ ನನ್ನ ಆಸೆ, ದೇವರ ಆಸೆ. ಅದೇ ವಾಕ್ಯದಲ್ಲಿ ರೋಮಾಪುರ 12:3 ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ನೋಡಿ, ದೇವರು ಕೊಟ್ಟಿದ್ದಾರೆ ಬಲ, ದೇವರು ಕೊಟ್ಟಿದ್ದಾರೆ ಟ್ಯಾಲೆಂಟು. ಇದು ನಾನು ಮಾಡಿರೋದು ಅಂತ ಮಾತ್ರ ಹೇಳಿಕೊಳ್ಳಬಾರದು. ಇಲ್ಲಿ ಪೌಲನು ಹೇಳ್ತಾ ಇರೋದು, ನಿಮ್ಮ ಯೋಗ್ಯತೆಗೆ ಮೀರಿ ಭಾವಿಸ್ಕೊಳ್ಬೇಡ್ರಿ. ನಿಮ್ಮ ಯೋಗ್ಯತೆಗೆ ಮೀರಿ ನಿಮಗೆ ಕೊಟ್ಟಿರುವ ದೇವರು ಟ್ಯಾಲೆಂಟನ್ನು ನೀವು ಮೀರಿಸ್ಕೊಳ್ಬೇಡ್ರಿ. ಅದಕ್ಕೆ ತಕ್ಕ ಹಾಗೆ ನ್ಯಾಯವಾಗಿ ನಡ್ಕೊಳ್ರಿ, ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ರಿ ಅಂತ ಈ ವಾಕ್ಯದಲ್ಲಿ ಮಾತಾಡ್ತಾ ಇರೋದು, ಜೀವವುಳ್ಳ ವಾಕ್ಯ. ಅದೇ 12:6 ಪೌಲನು ಹೇಳ್ತಾ ಇರೋದು, ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಯಾವ ರೀತಿಯಲ್ಲಿ ಎಂದರೆ, ಇಲ್ಲಿ ವಾಕ್ಯದಲ್ಲಿ ಪೌಲನು ಹೇಳ್ತಾ ಇರುವುದು 12:8 ಸಭೆ ಸೇವೆ ಮಾಡುವುದು, ಬೋಧಿಸುವುದು, ಬುದ್ಧಿ ಹೇಳುವುದು, ಸಮಾಧಾನ ಪಡಿಸುವುದು, ದಾನ ಧರ್ಮ ಮಾಡುವುದು ದೇವರಿಗೆ ಇದು ಇಷ್ಟ. ದೇವರ ಮಕ್ಕಳೇ, ಅರ್ಥ ಆಯ್ತಾ? ನಾವು ಈ ದಿನಗಳಲ್ಲಿ ವಾಕ್ಯದ ಪ್ರಕಾರವಾಗಿ ದೇವರು ನಮಗೆ ಕೊಟ್ಟಿರುವ ಕೃಪೆಯ ಮೂಲಕವಾಗಿ ನಾವು ಈ ರೀತಿಯಾಗಿ ನಡ್ಕೊಳ್ಬೇಕು ಅಂತ ದೇವರು ಪೌಲನು ಮಾತಾಡ್ತಾ ಇರೋದು. ಯಾಕಂದರೆ ಇದು ವಾಕ್ಯ ಸಜೀವವಾದದ್ದು, ಜೀವವುಳ್ಳದು, ಇಬ್ಬಾಯಿ ಕತ್ತಿ ಉಳ್ಳದು. ಹಾಗಾದರೆ ಈ ವಾಕ್ಯದಲ್ಲಿ ಬರೆದಿರುವ ಹಾಗೆ ನಾವು ನಡ್ಕೊಳ್ಬೇಕು. ಅದೇ ಇಲ್ಲಿ ಹೇಳ್ತಾ ಇರೋದು. ಮತ್ತೊಂದು ಆವರ್ತಿ ಓದ್ತೀನಿ ನೋಡಿ, 12:6 8 ಬರೆದಿಟ್ಕೊಳ್ಬೇಕು ದಯವಿಟ್ಟು. 12:1 ನೀವು ಓದಿಕೊಳ್ಳಬೇಕು ದೇವರ ಮಕ್ಕಳೇ. ಅರ್ಥ ಆಯ್ತಾ? ಈಗ 12:6 ಮತ್ತೆ ಇನ್ನೊಂದು ಆವರ್ತಿ ಓದಿಕೊಳ್ಳೋಣ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಇಲ್ಲಿ ಈ ವಾಕ್ಯದಲ್ಲಿ ಪೌಲನು ಹೇಳ್ತಾ ಇರೋದು ಏನಂದರೆ, ಯಾವ ರೀತಿ ವರಗಳಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ ಅಂತ. ಬೋಧಿಸುವುದು, ಸಭೆ ಸೇವೆ ಮಾಡುವುದು, ಬುದ್ಧಿ ಹೇಳುವುದು, ಇನ್ನೊಬ್ಬರಿಗೆ ಬುದ್ಧಿ ಹೇಳುವುದು, ಅದನ್ನು ದೇವರಿಗೆ ಇಷ್ಟ, ಅದನ್ನು ಸೇವೆನೇ. ದಾನ ಧರ್ಮ ಮಾಡುವುದು, ಸಮಾಧಾನ ಪಡಿಸುವುದು, ಈ ರೀತಿ ಎಲ್ಲ ನೀವು ನಡೆಸ್ಕೊಂಡು ಹೋಗಬೇಕು ದೇವರ ಮಕ್ಕಳೇ. ಇದೇ ದೇವರಿಗೆ ಇಷ್ಟ. ಆದರೆ ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿ ನಾವೇ ಬುದ್ಧಿವಂತರು ಎಂದು ಎಣಿಸಬೇಡಿರಿ. ಏಕ ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥಿಸಬೇಕು, ನಡ್ಕೊಳ್ಳಬೇಕು. ಪೌಲನಿಲ್ಲಿ ಹೇಳಿರೋದು ಏನಂದರೆ, ನಿನ್ನ ವೈರಿಗಳಿಗೆ ಊಟ ಕೊಡು, ದಾಹವುಳ್ಳವನಿಗೆ ನೀರು ಕೊಡು, ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಒಬ್ಬರು ಕೆಟ್ಟದು ನಿನಗೆ ಮಾಡ್ತಾರೆ ಅಂದರೆ ನೀನು ಒಳ್ಳೆತನದಿಂದ ಆ ಕೆಟ್ಟದನ್ನು ನೀನು ಸೋಲಿಸು ಅಂತ ಪೌಲನು ಹೇಳ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನ ನಾವು ಏನು ಕಲ್ತ್ಕೊಂಡ್ವಿ ಈ ದಿನ ಅಂತ ಹೇಳಿದ್ರೆ, ನಾವು ಇನ್ನೊಬ್ಬರಿಗೆ ದಾನ ಮಾಡಬೇಕು. ಯಾವ ರೀತಿಯಲ್ಲಿ ದೇವರು ನಮಗೆ ಕೊಟ್ಟಿದ್ದಾರೆ ಟ್ಯಾಲೆಂಟು, ವರಗಳು, ಅದು ನನಗೇ ಬಂದಿದ್ದು ಒಂದು ನೆನೆಸದೆ
ನಾವು ಆತ್ಮಪೂರ್ಣಕವಾಗಿ ದೇವರಿಗೆ ಸಜೀವ ಯಜ್ಞವಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡ್ಕೊಳ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರ ಕೃಪೆ ನಮ್ಮ ಮೇಲೆ ಇದೆ. ಯಾವ ರೀತಿಯಲ್ಲಿ ನಡ್ಕೊಳ್ಬೇಕಂದ್ರೆ ಸಭೆಯಲ್ಲಿ ಸೇವೆ ಮಾಡೋದು, ದಾನ ಧರ್ಮ ಮಾಡೋದು, ಇನ್ನೊಬ್ಬರಿಗೆ ಸಮಾಧಾನ ಪಡಿಸೋದು, ಇನ್ನೊಬ್ಬರಿಗೆ ಬುದ್ಧಿ ಹೇಳೋದು, ಏನಾದರೂ ನಿಮ್ಮ ಹತ್ರ ಇರೋದು ಕೊಡುವುದು. ಈ ರೀತಿಯಾಗಿ ಏಕ ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥಿಸುತ್ತಾ ನಾವೇ ಬುದ್ಧಿವಂತರು ಅಂತ ಹೇಳ್ಕೊಳ್ಬಾರ್ದು. ಏಕ ಮನಸ್ಸುಳ್ಳವರಾಗಿ ನಾವೆಲ್ಲರೂ ಒಬ್ಬರೇ, ನಾವೆಲ್ಲರೂ ದೇವರ ಮಕ್ಕಳೇ ಎಂದು ಅರ್ಥ ಮಾಡಿಕೊಂಡು ಈ ರೀತಿ ನೀವು ನಡೆಯುವಾಗ ಊಟ ಇಲ್ಲದವರಿಗೆ ಊಟ ಕೊಡು, ನೀರು ಕುಡಿಯುವವನಿಗೆ ನೀರು ಬೇಕು ಅನ್ನುವವನಿಗೆ ನೀರು ಕೊಡು, ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು, ನಿನಗೆ ಕೆಟ್ಟತನ ಮಾಡುವವರ ಮುಂದೆ ನೀನು ಒಳ್ಳೆತನದಿಂದ ಅವರನ್ನು ಸೋಲಿಸು ಅಂತ ಪೌಲನು ಹೇಳಿರುವ ಪ್ರಕಾರವಾಗಿ ಈ ವಾರವೆಲ್ಲ ನಾವು ನಡೆದುಕೊಳ್ಳಬೇಕು ದೇವರ ಮಕ್ಕಳೇ. ಮೇ ತಿಂಗಳ ಕೊನೆಯ ದಿವಸದ ವಾಗ್ದಾನ ಇದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಮೇ ತಿಂಗಳೆಲ್ಲ ನಮ್ಮನ್ನು ದೇವರು ನಡೆಸ್ಕೊಂಡು ಬಂದಿದ್ದಾರೆ, ಇವಾಗೂ ನಡೆಸ್ತಾರೆ. ಈ ವಾರದಲ್ಲಿ 5 ದಿವಸ ನಡೆಸ್ತಾರೆ. 4 ದಿವಸ ನಡೆಸ್ತಾರೆ. 6ನೇ ದಿವಸ ನಾವು ಜೂನ್ ತಿಂಗಳಿಗೆ ಕಾಲಿಡ್ತಾ ಇದ್ದೀವಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ವಾಕ್ಯಗಳನ್ನೆಲ್ಲ ನೀವು ಓದುತ್ತಾ ಧ್ಯಾನ ಮಾಡಬೇಕು. ಈ ವಾಕ್ಯದ ಮೂಲಕವಾಗಿ, ಪೌಲನು ಹೇಳಿರುವ ವಾಕ್ಯದ ಮೂಲಕವಾಗಿ ತಂದೆ ಮಗ ಪರಿಶುದ್ಧಾತ್ಮನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ಈ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನು ಸಾರಲು ನನ್ನನ್ನು ಅಭಿಷೇಕಿಸಿ ನಿಲ್ಲಿಸಿದ ದೇವನಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಆತನ ನಾಮ ಮಹಿಮೆ ಹೊಂದಲಿ. ಥ್ಯಾಂಕ್ ಯು ದೇವರ ಮಕ್ಕಳೇ.